ರಾಜ್ಯಸಭಾ ಎಲೆಕ್ಷನ್ ಆಗ್ತಾ ಇತ್ತು. ಇದೇ ಅಮಿತ್ ಶಾ ಅವರು ಜೊರಾಬುದ್ದೀನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಿಬಿಐ ಎನ್ಕ್ವೈರಿ ಆಗಿಬಿಟ್ಟು ಅವರನ್ನೊಂದು ಗಡೀಪಾರು ಮಾಡಲಾಗಿರುತ್ತೆ. ಅದರ ಹಿಂದೆ ಅಹಮದ್ ಪಟೇಲ್ ಇದ್ರು ಅಂತ ಹೇಳಿ ಒಂದು ಕೋಪ ಇರುತ್ತೆ ಯಾರಿಗೆ, ಅಮಿತ್ ಶಾ ಅವರಿಗೆ. ಶತಾಯಗತಾಯ ರಾಜ್ಯಸಭಾ ಎಲೆಕ್ಷನ್ಗೆ ಅಹಮದ್ ಪಟೇಲ್ ಹೋಗಬಾರ್ದು ಅಂತ ಹೇಳಿ ಯಾವ ರೀತಿ ಪಟ್ಟು ಹಿಡಿತಾರೆ ಅಂತಂದ್ರೆ ಅದಕ್ಕಿಂತ ಮೊದಲು ಇಲ್ಲಿ ಒಂದು ಹೋಟೆಲ್ಗೆ ಬಂದಿರ್ತಾರೆ. ನಾನು ಕೂಡ ಹೋಗಿ ಇದಲ್ಲ, ಅದಕ್ಕಿಂತ ಮೊದಲು ಅಮಿತ್ ಶಾ ಇಲ್ಲೊಂದು ಹೋಟೆಲ್ಗೆ ಬಂದಿರ್ತಾರೆ, ನಮ್ಮನ್ನೆಲ್ಲ ಒಂದು ಪ್ರೆಸ್ ಮೀಟ್ಗೆಲ್ಲ ಕರೆದಿರ್ತಾರೆ. ನಾನು ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಯಾವುದೊಂದು ಮಾತು ಹೇಳಿದಾಗ ರಾಜ್ಯಸಭಾ ಚುನಾವಣೆ ಇದೆ, ನಾನು ಕೇಳ್ತೀನಿ. ಅಲ್ಲ ಸರ್, ಒಂದು ರಾಜ್ಯಸಭಾ ಚುನಾವಣೆಗೆ ಇಷ್ಟೆಲ್ಲ ನೀವು ಪ್ರಯತ್ನ ಪಡಬೇಕಾ ಅಂತ ಹೇಳಿದಾಗ ಅವರೊಂದು ಮಾತು ಹೇಳ್ತಾರೆ, राज्यसभा छोड़ो, राज्यसभा छोड़ो, हमें ग्राम पंचायती का एक सीट नहीं आधा सीट भी नहीं छोड़ेंगे ಅಂದಿದ್ರು ಅವರು. ಅಲ್ಲಿ ಸೋಲಿಸಬೇಕು ಅಂತ ಹೇಳೋದು ಪ್ರಯತ್ನ ಆಗತ್ತೆ. ಆಮೇಲೆ ಅಲ್ಲಿಂದ ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡ್ ಬರ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೂ ಕೂಡ ಅಮಿತ್ ಶಾ ಮೇಲ್ಗೈ ಆಗಿರುತ್ತೆ. ಅಲ್ಲೊಂದು ಒಂದು ದೊಡ್ಡ ಒಂದು ದೈವೇಚ್ಛೇನ ಆಗ್ಬಿಡುತ್ತೆ. ಅಂದ್ರೆ ಅಂದ್ರೆ ನಾನು ಅದನ್ನ ಹೇಳಕ್ ಹೋಗೋದಿಲ್ಲ. ಆ ಮನುಷ್ಯ ಓಟ್ ಹಾಕಿದ ಮನುಷ್ಯ ಹಿಂಗ್ ತೋರಿಸ್ಬಿಡ್ತಾನೆ ಅಷ್ಟೇ, ನಾನು ಓಟ್ ಹಾಕಿದ್ದೀನಿ ಅಂತ. ಓಟ್ ಹಾಕಿದ ನಂತರ ಅವನ್ ತೋರಿಸಿಲ್ಲ ಅಂತಂದ್ರೆ ಅಹಮದ್ ಪಟೇಲ್ ಸೋತಾ ಬಿಡ್ತಾ ಇದ್ರು. ತೋರಿಸಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಆಗ್ಬಿಟ್ರು. ಅಂದ್ರೆ ನಾನು ಎಲ್ಲ ಪ್ರಯತ್ನಗಳು ಹೊರತಾಗಿ ಕೂಡ ನಾವು ಹೇಳ್ತೀವಲ್ಲ, ನಿನ್ನ ಪ್ರಯತ್ನ ನೀನು ಮಾಡಪ್ಪ, ಆಮೇಲೆ ನಾನು ಡಿಸೈಡ್ ಮಾಡ್ತೇನೆ ಅಂತ ಕೃಷ್ಣ ಹೇಳ್ದಂಗೆ. ಹಾಗೆ ಇಲ್ಲಿಯ ಪ್ರಯತ್ನಗಳಿದೆಯಲ್ಲ, ಬಿಜೆಪಿ ಪ್ರಯತ್ನ ಪಡ್ತಾ ಇರುವಂತದ್ದು ಅಥವಾ ಆಮ್ ಆದ್ಮಿ ಪ್ರಯತ್ನ ಪಡ್ತಾ ಇರುವಂತದ್ದು. ವೆರಿ ಫಸ್ಟ್ ಟೈಮ್ ಆಮ್ ಆದ್ಮಿ ಯಮುನೆ ವಿಚಾರಗಳು ಬಂದಾಗ ನನಗೆ ಅನಿಸ್ತು, ಯಾಕಪ್ಪ ಎಲ್ಲರ ರಾಜಕಾರಣಿ ತರ ಆಗ್ಬಿಟ್ರ ಅರವಿಂದ್ ಕೇಜ್ರಿವಾಲ್. ಯಾಕಂದ್ರೆ ಆ ತರದ ಹೇಳಿಕೆ ವಿಷ ಹಾಕ್ಬಿಟ್ರು ಯಮುನೆಗೆ ಅಂತ ಹೇಳಿದಾಗ, ಇದೆಲ್ಲ ಭಾವನಾತ್ಮಕವಾಗಿ ನೀವು ಇದ್ದವರನ್ನೆಲ್ಲ ಬೈತಾ ಇದ್ದವರು ಯಮುನೆಗೆ ವಿಷ ಹಾಕ್ಬಿಟ್ರು. ಅಲ್ಲಿ ಹರಿಯಾಣದಲ್ಲಿ ಹರಿತಾ ಇದೆ, ಯುಪಿಯಲ್ಲಿ ಹರಿತಾ ಇದೆ. ಅದಕ್ಕೇನೆ ನಾವು ಅದಕ್ಕೆ ಒಂದು ಆ ಸ್ಟೋರಿ ಹಂಗೆ ಇತ್ತು. ಯಾವಾಗ ಯಮುನೆ ಬಗ್ಗೆ ಆರೋಪವನ್ನ ಮಾಡಿದ್ರು, ಅದೇ ನರೇಂದ್ರ ಮೋದಿ ಅವರು ಆ ಯಮುನೆಯಲ್ಲಿ ಸಂಗಮ ಆಗುತ್ತೋ ಅಲ್ಲೇ ಹೋಗಿ ಸ್ನಾನ ಮಾಡಿದ್ರೆ ಅವತ್ತು ಶುಕ್ರವಾರದ ದಿವಸ ಅಂತೇಳಿ. ಅಲ್ಲ, ನೀವು ಆಗ್ಲೇ ಒಂದು ಒಳ್ಳೆ ಮಾತಾಡಿದ್ರಿ ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಾರ್ಟಿ ಬಿಜೆಪಿಗಿಂತ ಕಾಂಗ್ರೆಸ್ಗೆ ಥ್ರೆಟ್ ಆಗಿದೆ ಅಂತ ಹೇಳಿ. ನೋಡಿ, ಎಲ್ಲೆಲ್ಲಿ ಆಮ್ ಆದ್ಮಿ ಪಾರ್ಟಿ ಸ್ಟ್ರಾಂಗ್ ಆಗಿದೆ ಅಂತ ನೋಡ್ಕೊಂಡ್ಬಂದ್ರೆ, ಎಲ್ಲೆಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ಬರನ್ನ ನೇರವಾಗಿ ಹಣಾಹಣಿ ಇತ್ತು, ಅಲ್ಲೆಲ್ಲವನ್ನೂ ಕಾಂಗ್ರೆಸ್ಗೆ ರಿಪ್ಲೇಸ್ ಆಗ್ತಾರೆ. ಗೋವಾ ಇರ್ಬೋದು, ಗುಜರಾತ್ ಇರ್ಬೋದು, ಹರಿಯಾಣ ಇರ್ಬೋದು, ಅಥವಾ ಪಂಜಾಬ್ ಅಲ್ಲಿ ಈಗಾಗಲೇ ಡಿಸ್ಪ್ಲೇಸ್ ಮಾಡಿಬಿಟ್ಟಿದೆ, ಇದಿರ್ಬೋದು. ಈ ರೀತಿ ಆದ್ರೆ ಇಂಡಿಯಾ ಅಲೈನ್ಸ್ ಬೇರೆ ಯಾವುದೇ ಪಾರ್ಟಿ ನೋಡಿ, ಆ ರಾಜ್ಯವನ್ನ ಬಿಟ್ಟು ಎಷ್ಟೇ ಸ್ಟ್ರಾಂಗ್ ಆಚೆ ಕಡೆಗೆ ಬಂದಿಲ್ಲ. ಅದು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ದಕ್ಷಿಣದಲ್ಲಿ ಡಿಎಂಕೆ ಇರ್ಬೋದು, ಇನ್ನೊಂದಕ್ಕೆ. ಆದ್ರೆ ಇಡೀ ಇಂಡಿಯಾ ಅಲೈನ್ಸ್ ಅಲ್ಲಿ ತನ್ನ ರಾಜ್ಯ ಬಿಟ್ಟು ಬೇರೆ ಎಲ್ಲ ಕಡೆಗೆ ಕಾಂಗ್ರೆಸ್ಗೆ ತೆಟ್ಟಾಗ್ತಿರ್ತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ. ಹಾಗಾಗಿ ಸಣ್ಣ ಅವಧಿಯಲ್ಲಿ ಸರ್, ಸಣ್ಣ ಅವಧಿಯಲ್ಲಿ ಈಗ ಬಿಜೆಪಿ ಅಂತ ಬಿಜೆಪಿ ಅತಿ ಹೆಚ್ಚು ಶಾಖೆಗಳು RSS ಆಗೋದು ಕೇರಳದಲ್ಲಿ. ಇಲ್ಲೂ ಕೂಡ ಅವರ ಎಂಟ್ರಿ ಕೊಡಕ್ಕೆ ಅಲ್ಲ, ನಾನು ಹೇಳಿದ್ದು ರಾಜಕೀಯವಾಗಿ ನೀವು ಹೇಳೋದಿದ್ರೆ ಅಂಥದ್ದು ಇವ್ರದ್ದೇನು ಶಾಖೆಗಳು ಮತ್ತೊಂದು ಏನಿಲ್ಲ. ಯಾರ್ದು? ಆಮ್ ಆದ್ಮಿ ಪಾರ್ಟಿದು. ಪಂಜಾಬ್ ಗೆಲ್ಲೋದಂದ್ರೆ ಆದ್ರೆ ಅದು ಕಾಂಗ್ರೆಸ್ ಓಟಲ್ಲಿ ಕನ್ವರ್ಟ್ ಆಗ್ತಾ ಇದೆ ಅಂತ. ಹಾಗಾಗಿ ಅದು ಕಡೆಗೆ ಅದು ಕಾಂಗ್ರೆಸ್ ಕನ್ಸಕ್ ಶುರು ಮಾಡ್ತು. ಇವ್ರಿಗೆ ಬಿಜೆಪಿ ಬಂದ್ರೆ ನೋಡಿ, ರಾಷ್ಟ್ರ ರಾಜಧಾನಿ ಒಂದು ಕಾಲದಲ್ಲಿ ದಶಕಗಟ್ಟಲೆ ಕಾಂಗ್ರೆಸ್ ಆಳಿದಂತಹ ಕ್ಷೇತ್ರದಲ್ಲಿ ಒಂದೇ ಒಂದು ಸೀಟಲ್ಲಿ ಮುನ್ನಡೆಯಲ್ಲಿ. ಅದು ಥ್ಯಾಂಕ್ಸ್ 100% ಗ್ರೋತ್ ಅವ್ರಿಗೆ. 100% ಗ್ರೋತ್ ಕಳೆದ 10 ವರ್ಷಗಳಲ್ಲಿ ಏನೂ ಇರಲಿಲ್ಲ. ಒಂದು ಸೀಟ್ಗೆ ಬಂದಿದೆ ಅನ್ನುವಂಥದ್ದು. ಆಸ್ ಆಫ್ ನಾವು ಒಂದು ಸೀಟಲ್ಲಿ ಲೀಡ್ ಅಲ್ಲಿ ಇದೆ. ಅದು ಉಳಿಯುತ್ತಾ ಇಲ್ವೋ ಗೊತ್ತಿಲ್ಲ, ಅಥವಾ ಇನ್ನೂ ಜಾಸ್ತಿ ಬರುತ್ತಾ ಗೊತ್ತಿಲ್ಲ. ಏನೂ ಆಗ್ಬೋದು, ಹೇಳಕ್ಕಾಗಲ್ಲ. ಎಲೆಕ್ಷನ್ ಇನ್ನು ಪೂರ್ತಿ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 9 ಕ್ಷೇತ್ರ ಬಂತಲ್ಲ ಕಾಂಗ್ರೆಸ್ಗೆ, ಸೋಲಲ್ಲ, ಅದು 900% ಗ್ರೋತ್. ಹಾಗಾಗಿ ಕಾಂಗ್ರೆಸ್ ಅವರು ತುಂಬಾ ಗಟ್ಟಿ ಪ್ರಯತ್ನ ಮಾಡಿದ್ರು. ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಲೇಬೇಕು ನಾನು ನಿಮ್ಗೆ. ಕಾಂಗ್ರೆಸ್ ನಿಮ್ಗೆ ಸೈದ್ಧಾಂತಿಕವಾಗಿ ಕಾರಣಗಳಿದ್ವು, ಕಾಂಗ್ರೆಸ್ ನಿರ್ಮೂಲನೆ ಮಾಡೋದಕ್ಕೆ ಸೈದ್ಧಾಂತಿಕವಾದ ಪ್ರಬಲವಾದ ಕಾರಣಗಳಿದ್ವು. ಆದ್ರೆ ಒಂದು ಪ್ರತಿಪಕ್ಷ ಅನ್ನುವಂಥದ್ದು ಬೇಕೇ ಬೇಕು, ಇಲ್ಲದಿದ್ರೆ ನಿಮ್ಗೆ ಚಾಟಿ ಬೀಸೋರು ಯಾರು ಇರೋದಿಲ್ಲ. ಆಮೇಲೆ ಪ್ರಜಾತಂತ್ರ ವ್ಯವಸ್ಥೆಯ ಆಧಾರ ಸ್ತಂಭಗಳಲ್ಲಿ ಪ್ರತಿಪಕ್ಷ ಕೂಡ ಒಂದು. ಆಪ್ ಇಸ್ ಅ ಬ್ಯೂಟಿಫುಲ್ ಅಪೋಸಿಷನ್ ಐ ಸೇ. ಆದ್ರೆ ಅದನ್ನ ಯಾಕೆ ಅದನ್ನ ಉಳಿಯಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಆರೋಪ ನಿಮ್ಮ ಮೇಲಿದೆ. ಆಪ್ ಎಲ್ಲಿದೆಯೋ ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗಾಕ್ತೀರಿ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆಮ್ ಆದ್ಮಿ ಅಥವಾ ಕೆಲವು ಜನಸಾಮಾನ್ಯರಿಗೆ ಇರುವಂತದ್ದು ಆರೋಪ, ಒಂದು ಪಕ್ಷ ಇರ್ಲಿ ಬಿಡ್ರಿ, ನೀವು ಆಪೋಷಣೆ ಯಾಕೆ ತಗೋತೀರಾ? ಡೆಫಿನೆಟ್ ಆಗಿ ತುಂಬಾ ಒಳ್ಳೆ ಪ್ರಶ್ನೆ. ಮೊದಲನೇ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ. ದೊಡ್ಡ ಮೀನು ಸಣ್ಣ ಮೀನು ಅಂತ ಅಂತೇಳಿ ಎಲ್ಲಾ ಪಕ್ಷಗಳು ಹುಟ್ಟೋದು ಸಣ್ಣ ಮೀನಾಗೇನೆ. 80ರಲ್ಲಿ ಅಷ್ಟೇ ಬಿಜೆಪಿ ಹುಟ್ಟು, 84 ಎಲೆಕ್ಷನ್ ಅಲ್ಲಿ 414 ಕಾಂಗ್ರೆಸ್ಗೆ ಬಂದಿದೆ, ಬಿಜೆಪಿ ಬಂದಿದೆ ಎಷ್ಟು? ಕೇವಲ 2ರಿಂದ ಶುರು ಮಾಡಿದ ಜರ್ನಿ. ಎಲ್ಲಾ ಪಕ್ಷಗಳು ಸಣ್ಣದಾಗಿನ ಹುಟ್ಕೊಂಡ್ ಬರ್ತವೆ. ಹಾಗಾಗಿ ದೊಡ್ಡ ಮೀನು ಸಣ್ಣ ಮೀನು ಅನ್ನೋದು ರಾಜಕಾರಣದಲ್ಲಿ ಮೊದಲನೇದು. ಯಾಕೆ ನೀವು ಆಮ್ ಆದ್ಮಿ ಪಾರ್ಟಿ ಮೇಲೆ ಬೀಳ್ತೀರಿ ಅಂತಕ್ಕಂಥ ಬಹಳ ಒಳ್ಳೆ ಪ್ರಶ್ನೆ. ನಾನು ಆಗ್ಲೇ ಓಪನಿಂಗ್ ರಿಮಾರ್ಕ್ ಅಲ್ಲಿ ಹೇಳಿದೆ, ಈ ಸರಿ ಮೋದಿ ಅವರು ಭಾಷಣ ಮಾಡ್ಬೇಕಾದ್ರೆ ಒಂದು ವಾಕ್ಯವನ್ನು ಯೂಸ್ ಮಾಡಿದ್ರು, ಆಪ್ ದಿಲ್ಲಿ ಮೇ ಆಪಡಾ ಬನ್ಕೆ ಆಯಿ ಹೈ. ಆಮ್ ಆದ್ಮಿ ಪಕ್ಷ ದಿಲ್ಲಿಯಲ್ಲಿ ಆಪತ್ತಾಗಿ ಬಂದ್ಬಿಟ್ಟಿದೆ ಅಂತೇಳಿ. ಈ ಮಾತನ್ನ 2020 ಎಲೆಕ್ಷನ್ ಅಲ್ಲೇ ಇರಲಿಲ್ಲ.
ಯಾಕೆ ಅಂತ ಹೇಳಿದ್ರೆ 2015 ಚುನಾವಣೆ, 2020 ಚುನಾವಣೆ ಮತ್ತೆ 25 ಚುನಾವಣೆ ನೋಡಿ. 2020 ಚುನಾವಣೆಗೆ ಹೋದ್ರು ಇದ್ಯಾವುದು ಬ್ಯಾಗೇಜು ಇವ್ರ ತಲೆ ಮೇಲೆ ಇರಲಿಲ್ಲ. ಅವರು ಭ್ರಷ್ಟಾಚಾರಿ ಅಂತ ಅನಿಸ್ಕೊಂಡಿರಲಿಲ್ಲ. ಮಿಸ್ಟರ್ ಕ್ಲೀನ್ ಆಗಿನೇ 2020 ಚುನಾವಣೆಗೆ ಹೋಗಿದ್ದು. ಅವ್ರ ಮೇಲೆ ಯಾವುದೇ ಈ ತರ ಆರೋಪಗಳಿರಲಿಲ್ಲ. ಎಲ್ಲ ಆರೋಪಗಳು ಎಲ್ಲವೂ ಶುರುವಾಗಿದ್ದು 2020 ಆದ್ಮೇಲೆ. 2020 ಕೊರೋನಾ ಬಂತು. ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡ್ರು, ಪೂರ್ವಾಂಚಲಿಗಳನ್ನೆಲ್ಲ ತಗೊಂಡೋಗಿ DTC ಬಸ್ಗಳಲ್ಲಿ UP ಬಾರ್ಡರ್ಗೆ ಬಿಟ್ಬಿಟ್ಟು ಬಂದ್ರು. ಅದಾದ್ಮೇಲೆ ಮನೆ ಬಾಡಿಗೆ ಅವ್ರಿಗೆ ಖಾಲಿ ಮಾಡ್ಸಕ್ಕೆ ಶುರು ಮಾಡಿದ್ರು. ನೋಡಿ, ಇಡೀ ದಿಲ್ಲಿ ಒಳಗಡೆ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಸರ್ ತಗೊಂಡೋಗಿ ಮನೆ ಕಿತ್ತಾಕಿದ್ರೆ ನಿಮ್ಗೆ ಓಕೆ, ಅದು ರೆವಲ್ಯೂಷನರಿ. ಅತಿಕ್ರಮಣ ಸಣ್ಣ ದೇಶಗಳು ಇದು ಮಾಡಿದ್ರು. ಇವ್ರು ಏನ್ ಮಾಡ್ತಾ ಇದಾರೆ? ನಮ್ಮ ಮೋದಿ ಏನ್ ಮಾಡ್ತಾ ಇದಾರೆ ನಮ್ಮ ದೇಶದ? ನಾನು ಒಂದು ವಿಚಾರಕ್ಕೆ ಬರ್ತೀನಿ. ಈಗ ಒಂದು ಅಮೆರಿಕದ ವಿಚಾರಕ್ಕೆ ಒಂದು ಬಂದ್ಬಿಡ್ತೀನಿ. ಬಹುಶಃ ಸಮೀಲ ಕೂಡ ಅರ್ಥ ಮಾಡ್ಕೊಂಡಾರು ಅಂತ ಅನ್ಸುತ್ತೆ. ಇಲ್ಲಿ ಪಾರ್ಟಿ ಗಿರ್ಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ಮುಖ್ಯ. ಒಂದ್ ನಿಮಿಷ ಗೌಡ್ರೆ, ಈಗ ನಾನು ಈ ವಿಚಾರದಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡೆ. ಸಮೀಲ್ ಅವರು, ನಾನು ತಪ್ಪಾದ್ರೆ ನನ್ನನ್ನು ಸರಿ ಮಾಡಿ. ಅಲ್ಲ, ನನ್ನನ್ನು ತಪ್ಪಾದ್ರೆ ಸರಿ ಮಾಡಬೇಕು. ಒಬ್ಬ ಅರ್ಥಶಾಸ್ತ್ರಜ್ಞ ನಾನ್ ಸುಮ್ಮನೆ ಕುತ್ಕೊಳ್ಳಲ್ಲ. ನಮ್ ದೇಶ ಮುಖ್ಯ. ನಮ್ದು ಒಳಗಡೆ ಏನ್ ನಡೆದಿದೆ ನಮ್ದು. ಈಗ ಅಂತ ಅರ್ಥಶಾಸ್ತ್ರಜ್ಞ ಒಬ್ಬ ಇವ್ರಿಗೆ ಒಬ್ಬರ ಅಲ್ಲಿ ಅವಮಾನ ಆದಾಗ ಇಲ್ಲಿ ಕಣ್ಸಿದ್ರು, ಇವನ್ನ ಕಿತ್ತು ಬಿಸಾಕಿದ್ರು. ಅಷ್ಟಕ್ಕೆ ತಂದ್ಬಿಟ್ಟವ್ರಲ್ಲ. ಏನ್ ಮಾಡಿದ್ರಿ ನೀವು? ಅದೆಷ್ಟೋ ಇಂಚಿಂದು ಪ್ರಧಾನಮಂತ್ರಿ ಎಲ್ಲೋಯ್ತು ಇದೆ. ಯಾಕೆ ಟ್ರಂಪ್ ಖಂಡಿಸ್ತಾ ಇಲ್ಲ? ದೇಶದ ಭದ್ರತೆ, ಸಾರ್ವಭೌಮತೆ, ನಮ್ಮ ಐಕ್ಯತೆಗೆ ಬಂದಾಗ, ದೇಶಕ್ಕೆ ಅವಮಾನ ಆದಾಗ ನೀವೇನ್ ಮಾಡ್ತಾ ಇದ್ರಿ? ಇದನ್ನ ಹೇಳಿ. ನಮ್ ಚುನಾವಣೆ ನಾವೇನಾದ್ರೂ ಮಾತಾಡ್ಕೊತೀವಿ. ನಂದೊಂದು ಸ್ಟ್ಯಾಂಡ್ ಇದೆ ಇದರ ಬಗ್ಗೆ. ನೋಡ್ರಿ, ನಮ್ಮ ಅಣ್ಣ ತಮ್ಗೆ ಯಾರಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ನಮ್ಮ ಮನೇಲಿ ಇರುತ್ತೆ. ಈಗ ಒಬ್ಬ ಹೊರಗಡೆ ಅವನು ನಮ್ಮ ಹೇಳಿ. ಆಯ್ತು, ಉತ್ತರ ಹೇಳಿ. ಆಯ್ತಲ್ಲ, ದಯಮಾಡಿ. ಇದು ಏನು 104 ಜನನ ಬೇಡಿಯಾಗಿ ಕರ್ಕೊಂಡ್ ಬಂದ್ರು ಅಂತ ಹೇಳಿ ಒಂದು ಏನು ಇಲ್ಲಿರ್ತಿದೆ ನೋಡಿ. ಈ ಅಮೆರಿಕದ ಇವತ್ತಿಂದ ಶುರುವಾಗಿದ್ದಲ್ಲ. 2009ರಲ್ಲಿ ಈ ಇಮಿಗ್ರೇಷನ್ ಪಾಲಿಸಿ ಅವ್ರನ್ನ ಡ್ರಾಫ್ಟ್ ಮಾಡಿದ್ದು. 2009ರಲ್ಲಿ ಯಾರಿದ್ದಿದ್ದು? 2009ರಲ್ಲಿ UPA ಸರ್ಕಾರ. 2009ರಲ್ಲಿ ಕಳ್ಸಿದ್ರು, 10ರಲ್ಲಿ ಕಳ್ಸಿದ್ರು, 11ರಲ್ಲಿ ಕಳ್ಸಿದ್ರು, 12ರಲ್ಲಿ ಕಳ್ಸಿದ್ರು. 12ರಲ್ಲಿ ಮೊದಲು ಕಫಾಗ್ತಕ್ಕಂಥದ್ದು ಬಂತು. ಏನು ಕಾಲಿಗೆ ಬೇಡಿ. ಯಾರಿಗೆ ಬೇಡಿ ಆಗ್ತಾರೆ? ಕೇವಲ ಗಂಡಸರಿಗೆ ಮತ್ತೆ ಹೆಣ್ಮಕ್ಳಿಗೆ ಮತ್ತೆ ಮಕ್ಳಿಗೆ ಆಗಂಗಿಲ್ಲ. ಆ ಡ್ರಾಫ್ಟ್ ಮಾಡಿದ್ಯಾರು? ಅಮೆರಿಕ ದೇಶ. ಸರ್ಕಾರ ಇದ್ದಿದ್ದಾರು ಭಾರತದೊಳಗಡೆ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ. 12ರಲ್ಲಿ ಬಂತು, 13ರಲ್ಲಿ. ಪ್ರತಿ ವರ್ಷನೂ ಈ ತರ ಡಿಪೋರ್ಟ್ ಆಗ್ತಿರ್ತಕ್ಕಂಥದ್ದು ಬರ್ತಲೇ ಇದೆ. ಅದು ಆ ದೇಶದ ಪಾಲಿಸಿ. ಆ ದೇಶದ ಯಾರು ಅಕ್ರಮವಾಗಿ ಒಳಗಡೆ ನುಸುಳಿರ್ತಾರೆ, ಅವರು ಭಯೋತ್ಪಾದಕರು ಯಾರು ಅಂತೇಳಿ ಆ ದೇಶಕ್ಕೆ ಗೊತ್ತಾಗಲ್ಲ. ಆ ದೇಶದ ಪಾಲಿಸಿ ಮಾಡ್ಕೊಂಡಿದೆ. ಆದರೆ ಭಾರತಕ್ಕೆ ಯಾವ ರೀತಿ ಡಿಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಇವತ್ತು ಒಂದು ಏರ್ಫೋರ್ಸ್ ಏರ್ಪ್ಲೇನ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ. ಗೌರವ ಏರ್ಫೋರ್ಸ್ ಏರೋಪ್ಲೇನ್ ಅಲ್ಲಿ ಬಿಕ್ಕಿ ಟೈಮಲ್ಲಿ ಈಗ ಬಂಧಿಸಿದವರು ಜೈಲಲ್ಲಿ ಕೊಳ್ತೋಗ್ತಾರ, ಸತ್ತೋಗ್ತಾರ, ವಿಷಯವೇ ಗೊತ್ತಾಗ್ತಿರ್ಲಿಲ್ಲ. ಬಹಳಷ್ಟು ಒಂದು 10% 20% ದೇಶಕ್ಕೆ ಕಳ್ಸೋರು, ಮಿಕ್ಕಿದ ಕಥೆನೇ ಗೊತ್ತಾಗ್ತಿಲ್ಲ. ಇವತ್ತು ನೋಡ್ತಾ ಇದೀವಿ, ಆ ಜೈಲಲ್ಲಿ 21 ವರ್ಷದಿಂದ ಕೊಳಿತಾ ಇದ್ದಾರೆ, ಈ ಜೈಲಲ್ಲಿ 18 ವರ್ಷದಿಂದ ಕೊಳಿತಾ ಇದ್ದಾರೆ ಅಂತೇಳಿ. ಈ ಪರಿಸ್ಥಿತಿ ಇವತ್ತಿಲ್ಲ. ಎಲ್ಲರನ್ನು ಕರ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಒಂದು ಅನ್ಅಥರೈಸ್ಡ್ ಆಗಿ ಹೋಗಿರ್ತಕ್ಕಂಥದ್ದು ತಪ್ಪು. ಅದನ್ನ ಯಾವ ದೇಶನೂ ಒಪ್ಪಕ್ಕಾಗಲ್ಲ. ಇವತ್ತು ನಾವು ಬಾಂಗ್ಲಾದೇಶದಿಂದ ಒಳಗಡೆ ಬಂದವರಿಗೆ ನಾವು ಅದೇ, ಆದ್ರೆ ನಮ್ಮ ದೇಶದ ದುರಂತ ಏನು ಅಂತ ಹೇಳಿದ್ರೆ, ಬಾಂಗ್ಲಾದಿಂದ ಒಳಗಡೆ ನುಗ್ಗೋರಿಗೆ ನಮ್ಮ ಪಾಪಿಗೆ ರಾಜಕಾರಣಿಗಳೇ ಇದನ್ನ ವೋಟರ್ ID ಕಾರ್ಡ್ ಮಾಡಿಸ್ಕೊಡ್ತಾರೆ, ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾರೆ, ವೋಟ್ ಬ್ಯಾಂಕ್ ಆಗಿ ಉಳಿಸ್ಕೊಂತಾರೆ. ಆದ್ರೆ ಈ ತರ ಅಕ್ರಮನ ಬೇರೆ ಯಾವ ದೇಶನೂ ಮಾಡಲ್ಲ.